ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಇಲ್ಲಿ ನಾನು ಇವಾಗ ಚುರುಮುರಿ ಸುಸ್ಲಾ ಮಾಡ್ಕೊತಾ ಇದ್ದೀನಿ. ಇವತ್ತು ಯಾವ ಥರ ಮಾಡ್ಕೊಳ್ಳೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ನಮ್ಮ ಮನೆಯಲ್ಲಿ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ಇಲ್ಲಿ ನಾನು ಪುಟಾಣಿ ಹಾಗೂ ಶೇಂಗಾಕಾಳು ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ತರಿಯಾಗಿರಬೇಕು, ಭಾಳ ಸಣ್ಣದಾಗಿರ್ಬಾರ್ದು, ಇದು ದಪ್ಪಾಗಿರಬೇಕು. ಈ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ನಾನು ಇವಾಗ ನಾನು ಬೇಕಾಗಿದ್ದಂಥ ಚುರುಮುರಿನ ನೀರಿನಲ್ಲಿ ಉತ್ತರನ ತೋಯಿಸಿ ಇಡ್ತಾ ಇದ್ದೀನಿ. ಮುಳುಗುವಷ್ಟು ನೀರು ಹಾಕಬೇಕು ಚೆನ್ನಾಗಿ. ಎಷ್ಟು ಚೆನ್ನಾಗಿ ತೋಯಿಸ್ತೀವಲ್ಲ ಅಷ್ಟು ಚೆನ್ನಾಗಿ ಸುಸ್ಲಾ ಬರುತ್ತೆ. ಜಾಸ್ತಿ ನೀರಿನಲ್ಲಿ ಬಿಡಬಾರ್ದು, ನೀರಾಗುತ್ತೆ. ಸ್ವಲ್ಪ ನೀರಿನ ಮುಳಿದ ತಕ್ಷಣ ಹಿಂಡಿ ತೆಗೆದಿಟ್ಕೋಬೇಕು ಒಂದು ಪ್ಲೇಟಲ್ಲಿ ಸಪ್ರೇಟಾಗಿ. ನೋಡಿ, ಇಲ್ಲಿ ನಾನು ಈ ಥರ ನೀರು ಹಾಕೋತಾ ಇದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕಿದ ತಕ್ಷಣ ಚುರುಮುರಿ ಮೇಲ್ಗಡೆ ಬರುತ್ತೆ. ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೋತಾ ಎಲ್ಲ ನೀರಿನಲ್ಲಿ ಮುಗಿಸಿ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ನೋಡಿ, ಇವಾಗ ಎಲ್ಲ ರೆಡಿಯಾಗಿದೆ. ಈಗ ಈ ಥರ ಮಾಡಿ ಇಟ್ಕೊಳ್ಳೋಣ. ಇವಾಗ ಎಲ್ಲ ಪ್ಲೇಟ್ನಲ್ಲಿ ತೆಗೆದು ಇಟ್ಕೊಳ್ಳೋಣ. ಎಲ್ಲ ಹಿಂಡ್ಕೊಂಡು ನೀರು ಇರಬಾರ್ದು ಅದರಲ್ಲಿ, ಅಷ್ಟು ಚೆನ್ನಾಗಿ ಹಿಂಡಿ ಇಟ್ಕೋಬೇಕು. ಅಂದರೆ ಸುಸ್ಲಾ ಉದುರಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಈ ಥರ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು. ಇವಾಗ ಸರಿಯಾಗಿ ಎಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಕೋತಾ ಇದ್ದೀನಿ. ಎಲ್ಲ ಹಾಕೊಳ್ಳೋಣ. ನೋಡಿ, ಈ ಥರ ಹಾಕೋಬೇಕು. ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಸುಸ್ಲಾ. ಈಗ ನೀರು ಇಡಬಾರ್ದು, ಇಲ್ಲೇ ಮೇನ್ ಇರುವುದು. ಜಾಸ್ತಿ ನೀರು ಇಟ್ಟರೆ ಚುರುಮುರಿ ಮೆತ್ತಗಾಗಿಬಿಡುತ್ತೆ. ಸುಸ್ಲಾ ಉದುರಾಗಿ ಬರುವುದಿಲ್ಲ, ಡ್ರೈ ಆಗಿ ಬರುವುದಿಲ್ಲ, ಭಾಳ ನೀರಾಗಿ ಇರುತ್ತಲ್ಲ ಅದಕ್ಕೆ. ಸೊ ಇವಾಗ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆ ಏನು ಬೇಕಲ್ಲ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಇದು ಆದ ತಕ್ಷಣ ಒಂದು ಸ್ವಲ್ಪ ನೀರು ಹಿಡಿದು ಒಣದಂಗೆ ಆಗುತ್ತಲ್ಲ ಅದಕ್ಕೆ. ಇವಾಗ ಇದಕ್ಕೆ ಒಗ್ಗರಣೆ ಏನೇನು ಬೇಕೋ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನು ಇವಾಗ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಒಂದು 4-5 ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದಾದ ತಕ್ಷಣ ಈ ಒಗ್ಗರಣೆ ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿಕ್ಕಾದ ನಂತರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ನಾನು. ಅದಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೋಬೇಕು. ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ, ನಾನು ಕಡಿಮೆ ಮಾಡಿದ್ದೀನಲ್ಲ ಅದಕ್ಕೆ. ನೋಡಿ, ಇವಾಗ ಎಣ್ಣೆ ಬಾಣಲಿಕ್ಕಾದ ನಂತರ ಎಣ್ಣೆ ಹಾಕ್ಕೋತಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು. ನೋಡಿ, ಇವಾಗ ನಾನು ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಚಟಪಟ ಆದ ನಂತರ ಜೀರಿಗೆ ಹಾಕ್ಕೋಬೇಕು. ನೋಡಿ, ಈಗ ನಾನು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕಟ್ ಮಾಡಿಟ್ಟಿರುವಂತಹ ಮೆಣಸಿನ್ಕಾಯಿ, ಈರುಳ್ಳಿ ಈಗ ಬೇಕಾದರೆ ಹಾಕ್ಕೋಬೋದು. ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಹಾಕ್ಕೋಬೇಕು. ನೋಡಿ, ನಾನು ಇಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ
ಕಲರ್ ಚೇಂಜ್ ಆಗೋವರೆಗೆ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈ ಥರ ಮಾಡಿಕೊಂಡು ಹಸಿ ವಾಸನೆ ಹೋಗಬೇಕು ಈರುಳ್ಳಿದು. ನೋಡಿ ಈ ಥರ. ಇದನ್ನು ನೀವು ವೈಟ್ ಕಲರ್ ಆದರೂ ಮಾಡ್ಕೋಬೋದು, ಅರಿಶಿಣ ಪುಡಿ ಆದ್ರೂ ಹಾಕೋಬೋದು. ನಾನಿಲ್ಲಿ ಅರಿಶಿಣ ಪುಡಿ ಯೂಸ್ ಮಾಡ್ಕೋತೀನಿ. ವೈಟ್ ಕಲರ್ ಆದ್ರೂ ಚೆನ್ನಾಗಿ ಬರುತ್ತೆ. ಅದನ್ನು ಸೇಮ್ ಟೇಸ್ಟಿಯಾಗಿರುತ್ತೆ. ಆದರೆ ಕಲರ್ ಯೆಲ್ಲೋ ಕಲರ್ ಆಗುತ್ತಲ್ಲ ಅರಿಶಿಣ ಪುಡಿ ಹಾಕಿದರೆ, ನಾನು ಇಲ್ಲಿ ಅರಿಶಿಣ ಪುಡಿ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ನಾನು ಚುರುಮುರಿ ಏನು ತೇಯಿಸಿಟ್ಟಿದ್ನಲ್ಲ ಈ ಥರ ಹಾಕ್ಕೋಬೇಕು, ಉದುರಾಗಿ ಮಾಡಿ ಹಾಕ್ಕೋಬೇಕು. ಅದು ನೀರಾಗಿದ್ದರೆ ಜಾಸ್ತಿ ಮೆತ್ತಗಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಂಡು ಇರ್ತಿತ್ತು. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಇದು ಉದುರಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೋಡಿ ಇದನ್ನು ನಾನು ಶೇಂಗಾ ಪುಟಾಣಿ ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕೋತಾ ಇದ್ದೀನಿ ನಾನು. ನೋಡಿ ಈಗ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ನಾವು ಎಲ್ಲ ಮಿಕ್ಸ್ ಮಾಡಿ, ನೀವು ಪ್ಲೇಟ್ನಲ್ಲಿದ್ದಾಗೂ ಮಿಕ್ಸ್ ಮಾಡಿ ಡೈರೆಕ್ಟಾಗಿ ಹಾಕ್ಬೋದು, ಇಲ್ಲಿ ಅದನ್ನು ಹಾಕ್ಕೋಬೋದು, ಅದು ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಉದುರಾಗಿ ಬಂದಿದೆ ಅಂತ. ಈ ಥರ ಬರಬೇಕು. ನೋಡಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಆದರೂ ಉಪ್ಪಾದ್ರೂ ಇದು ಜಾಸ್ತಿ ಉಪ್ಪಾದಂತೆ ಕಾಣಿಸುತ್ತೆ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕೋಬೇಕು ಇದಕ್ಕೆ ಸುಸ್ಲಾಗೆ. ಹಾಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇಟ್ಕೊಳ್ಳೋಣ. ನಾನು ಇಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಒಬ್ರಿಗೆ ಇಷ್ಟ ಆಗುತ್ತೋ ಒಬ್ರಿಗೆ ಇಷ್ಟ ಆಗೋದಿಲ್ಲ, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ನೀವು ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ಬಿಡೋಣ. ಇವಾಗ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚುರುಮುರಿ ಸುಸ್ಲಾ ಹೇಗಾಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿರಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೋಡಿ ಹೇಗೆ ಬಂದಿದೆ ಅಂತ, ಕಲರ್ಫುಲ್ಲಾಗಿ ಚೆನ್ನಾಗಿದೆ ಅಂತ ತಿಳಿಸಿ.